ನಮಸ್ಕಾರ. ಇವತ್ತು ನಾವು ಮಯೋಪಿಯಾ ಎಂದರೆ ದೂರದೃಷ್ಟಿ ದೋಷದ ಬಗ್ಗೆ ಮಾತಾಡೋಣ. ನಾನು ಡಾಕ್ಟರ್ ಮೈತ್ರಿ, ನಾರಾಯಣ್ ನೇತ್ರಾಲಯದ ಪೀಡಿಯಾಟ್ರಿಕ್ ಆಫ್ಥಾಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಮಯೋಪಿಯಾ ಎಂದರೇನು? ಅಂದರೆ ದೂರದ ದೃಷ್ಟಿ ಕಾಣಿಸೋದಿಲ್ಲ, ಸಮೀಪ ದೃಷ್ಟಿ ಕಾಣಿಸುತ್ತೆ. ಇತ್ತೀಚೆಗೆ ಭಾಳಷ್ಟು ಮಕ್ಕಳು ಕನ್ನಡಕ ಹಾಕ್ಕೊಂಡೇ ದೂರ ನೋಡ್ತಾರೆ. ಸ್ಕೂಲ್ನಲ್ಲಿ ಬೋರ್ಡ್ ಕಾಣಿಸೋದಿಲ್ಲ, ಬರಿಬೇಕಾದ್ರೆ ಸರಿಯಾಗಿ ಕಾಣಿಸೋದಿಲ್ಲ, ಟಿವಿನ ಭಾಳ ಹತ್ರ ಹೋಗಿ ನೋಡ್ತಾರೆ. ಇದಕ್ಕಾಗಿ ಕನ್ನಡಕ ಒಂದು ಕೊಡುತ್ತೇವೆ, ಆದರೆ ಬರೀ ಕನ್ನಡಕ ಮಾತ್ರ ಕೊಟ್ಟರೆ ಸಾಕ? ಇದರಿಂದ ಕಣ್ಣಲ್ಲಿ ಬೇರೆ ಏನಂತ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಮಯೋಪಿಯಾ ಯಾತಕ್ಕಾಗತ್ತೆ? ನಮ್ಮ ಕಣ್ಣಿದ್ದು ಉದ್ದ ಜಾಸ್ತಿ ಆಗ್ತಾ ಹೋದರೆ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಹುಟ್ಟಿದ್ದಾಗ ಅವರಿಗೆ ಪ್ಲಸ್ ಪವರ್ ಇರುತ್ತೆ. ಆ ಪ್ಲಸ್ ಪವರು 4ರಿಂದ 7 ವರ್ಷದ ಒಳಗಡೆ 0 ಆಗಬೇಕು. ಅದು 0 ಆಗ್ತಾ ಇದ್ದಾಗೆ ಹಾಗೆ ಹತ್ತಿರ ಕೆಲಸ ಜಾಸ್ತಿ ಮಾಡೋದು, ಇಲ್ಲದೆ ಹೋದರೆ ಮಕ್ಕಳಿನ ತಂದೆ ತಾಯಿಯಲ್ಲಿ ಮುಂಚೆನೇ ಮೈನಸ್ ಪವರ್ ಇದ್ದಿದ್ದು, ಇಲ್ಲದೆ ಹೋದರೆ ಮಕ್ಕಳು ಜಾಸ್ತಿ ಆಚೆ ಆಟ ಆಡದೇನೆ ಮನೆ ಒಳಗೆ ಆದಷ್ಟು ಕೂತಿದ್ರು, ಅದರಿಂದ ಕಣ್ಣಿಂದು ಉದ್ದ ಜಾಸ್ತಿ ಆಗುತ್ತೆ, ಮೈನಸ್ ಪವರ್ ಬರೋಕ್ಕೆ ಶುರು ಆಗುತ್ತೆ. ಮೈನಸ್ ಪವರ್ ಬಂದರೆ ಅವರಿಗೆ ದೂರದೃಷ್ಟಿ ಕಾಣಿಸೋದಿಲ್ಲ, ಹತ್ತಿರದ ಮಾತ್ರ ಕಾಣಿಸುತ್ತೆ. ಇದಕ್ಕೆ ನಾವು ಕನ್ನಡಕ ಕೊಟ್ಟರೆ ಅವ್ರಿಗೆ ದೂರದೆಲ್ಲ ಕ್ಲಿಯರಾಗಿ ಕಾಣಿಸ್ತಾ ಹೋಗುತ್ತೆ. ಆದರೆ ಈ ಮಯೋಪಿಯಾ ಬರೀ ದೂರದೃಷ್ಟಿ ಬಂದ್ಬಿಟ್ಟು ಅದು ಅಲ್ಲಿಗೆ ನಿಲ್ಲದಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಯಾಕೆ ಜಾಸ್ತಿ ಆಗುತ್ತೆ? ಮಕ್ಕಳು ಉದ್ದ ಆಗ್ತಾ 18 ವರ್ಷದವರೆಗೆ ಮಕ್ಕಳು ಉದ್ದ ಆಗೋ ಸಾಧ್ಯತೆಗಳಿರುತ್ತೆ. ಉದ್ದ ಆಗ್ತಾ ಕನ್ನಡಕ ಜಾಸ್ತಿ ಆಗುತ್ತೆ. ಯಾತಕ್ಕೆ ಅಂದರೆ ಕಣ್ಣಿಂದ ಅಳತೆ ಕೂಡ ಉದ್ದ ಆಗುತ್ತೆ. ಅದು ಉದ್ದ ಆಗ್ತಾ ನಮ್ಮ ಮೈನಸ್ ಪವರ್ ಜಾಸ್ತಿ ಆಗ್ತಿದ್ದಂಗೆ ಕನ್ನಡಕ ಕೂಡ ದಪ್ಪ ಆಗುತ್ತೆ. ಬರೀ ಕನ್ನಡಕ ದಪ್ಪ ಆದರೆ ಅಷ್ಟೇನಾ? ಅದು ಕನ್ನಡಕ ಬದಲಾಯಿಸ್ಬೋದಲ್ಲ, ಕಣ್ಣು ಚೆಕ್ ಮಾಡಿಸಿ ಕನ್ನಡಕ ಬದಲಾಯಿಸಿ. ಆದರೆ ಅಲ್ಲಿಗೆ ನಿಲ್ಲಲ್ಲ. ಮಯೋಪಿಯಾ ಜಾಸ್ತಿ ಆಗೋದ್ರಿಂದ ನಮ್ಮ ಕಣ್ಣಲ್ಲಿ ಪ್ರೆಷರ್ ಅಂದರೆ ಕಣ್ಣಿನ ಒತ್ತಡ ಜಾಸ್ತಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ಕಣ್ಣಿಗೆ ಪೊರೆ ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಆಪರೇಷನ್ ಮಾಡಬೇಕಾಗೋ ಚಾನ್ಸಸ್ ಬರುತ್ತೆ. ಕಣ್ಣಿನ ನರ ಅಂದರೆ ಕಣ್ಣಲ್ಲಿರೋ ರೆಟಿನಾದಲ್ಲಿ ತೊಂದರೆಗಳು ಕೂಡ ಜಾಸ್ತಿ ಆಗುತ್ತೆ. ಇದನ್ನು ನಾವು ಹೇಗೆ ತಡಿಬಹುದಾ ಇಲ್ಲವಾ ಅದನ್ನು ನೋಡೋಣ. ಈ ಮಯೋಪಿಯಾವನ್ನು ನಾವು ಆದಷ್ಟು ಪಾಸಿಬಲ್, ಇತ್ತೀಚೆಗೆ ನಾವು ತುಂಬ ರಿಸರ್ಚ್ ಮಾಡಿ ಭಾಳಷ್ಟು ಸ್ಟಡೀಸ್ ಮಾಡಿ ಒಂದು ಕಂಡುಹಿಡಿದೀವಿ. ಮಯೋಪಿಯಾವನ್ನು ಕಡಿಮೆ ಹಂತದಲ್ಲಿಯೇ ತಡೆದು ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಕಳೆದ 2 ವರ್ಷಗಳಲ್ಲಿ ಕೋವಿಡ್ ಪ್ಯಾಂಡಮಿಕ್ಕಿಂದ ಮಕ್ಕಳಿಗೆ ಭಾಳಷ್ಟು ಸಮಸ್ಯೆಗಳಾಗಿದೆ. ಅವರು ಹೆಚ್ಚಾಗಿ ಆಚೆ ಹೋಗಿ ಆಟಾಡೋದಿಲ್ಲ, ಸ್ಕೂಲ್ಗೆ ಹೋಗ್ತಾ ಇಲ್ಲ, ಆನ್ಲೈನ್ ಕ್ಲಾಸಸ್ ಜಾಸ್ತಿ ಆಗಿದೆ, ಅದರಿಂದ ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿ ಆಗಿದೆ. ಆನ್ಲೈನ್ ಕ್ಲಾಸಸ್ ಮಾತ್ರ ಅಲ್ಲ, ಬೇರೆ ಟೈಮಲ್ಲಿ ಕೂಡ ಮಕ್ಕಳು ಭಾಳಷ್ಟು ಸಮಯವನ್ನು ಟಿವಿ, ಕಂಪ್ಯೂಟರ್, ಟ್ಯಾಬ್, ಮೊಬೈಲ್ ಮುಂದೆಯೇ ಕಳೀತಾರೆ. ಇದರಿಂದ ಕಣ್ಣಿಂದ ಮೈನಸ್ ಪವರ್ ಜಾಸ್ತಿ ಆಗ್ತಾ ಮಕ್ಕಳಿಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನು ನಾವು ಹೇಗೆ ತಡಿಬೋದು? ನೀವು ತಡಿಬೋದು, ನಾವು ನಿಮಗೆ ಸಹಾಯ ಮಾಡ್ಬೋದು. ನಮ್ಮ ಕಡೆ ಅದಕ್ಕೋಸ್ಕರ ಅಂತಾನೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ಇದೆ. ಮಯೋಪಿಯಾ ಕ್ಲಿನಿಕ್ ಎನ್ನುವುದೊಂದನ್ನು ಆರಂಭಿಸಿದ್ದೀವಿ. ಇದರಲ್ಲಿ ನಾವು ನಿಮಗೆ ಬೇರೆ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ಕೊಡ್ತೀವಿ. ನೀವು ಕೂಡ ಮನೆಯಲ್ಲಿ ನಿಮ್ಮ ಮಕ್ಕಳಿನ ಮೈನಸ್ ಪವರ್ ಜಾಸ್ತಿ ಆಗದಿರೋದಕ್ಕೆ ಏನೇನು ಮಾಡ್ಬೋದು ಅಂತ ಹೇಳ್ತೀವಿ. ಒಂದು, ಆನ್ಲೈನ್ ಕ್ಲಾಸಸ್ನ ನಾವು ತಡೆಯೋಕ್ಕಾಗಲ್ಲ, ಆದರೆ ಬೇರೆ ಸಮಯದಲ್ಲಿ ಅವರ ಸ್ಕ್ರೀನ್ ಟೈಮನ್ನು ಆದಷ್ಟು ಪಾಸಿಬಲ್ ಕಡಿಮೆ ಮಾಡಬೇಕಾಗತ್ತೆ. ಗೇಮ್ಸ್ ಆಡೋದಾಗಲಿ, ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಲಿ ಸ್ಕ್ರೀನ್ ಟೈಮ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಆಚೆ ಅಟ್ಲೀಸ್ಟ್ ಒಂದು ದಿನಕ್ಕೆ 2 ಗಂಟೆ ಕಾಲ ಆದರೂ ಆಚೆ ಇರಬೇಕು. ಕೋವಿಡ್ ಆಗಿರೋದ್ರಿಂದ ಆಚೆ ಹೋಗಿ ಬೇರೆ ಮಕ್ಕಳ ಜೊತೆ ಆಟಾಡೋಕ್ಕೆ ಆಗದಿದ್ರೂ ನಿಮ್ಮ ಬ್ಯಾಲ್ಕನಿನಲ್ಲೇ, ನಿಮ್ಮ ಟೆರಿಸ್ನಲ್ಲಿ, ಆಚೆ ಕಾಂಪೌಂಡಲ್ಲಾದರೂ ಮಕ್ಕಳು ಆಚೆ ಇದ್ದರೆ ವಾಸಿ. ಸನ್ಲೈಟ್ ಅಂದರೆ ಸೂರ್ಯನ ಬೆಳಕಿಂದ ಕಣ್ಣಿಗೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಅದರಿಂದ ಕೂಡ ಮೈನಸ್ ಪವರ್ನ ತಡಿಬೋದು ಅಂತ ಭಾಳಷ್ಟು ರಿಸರ್ಚ್ ಇಲ್ಲಿವರೆಗೂ ನಮ್ಗೆ ಹೇಳಿದೆ. ಸೊ ಸೂರ್ಯನ ಬೆಳಕಿನಲ್ಲಿ ಮಕ್ಕಳಿದ್ದರೆ ಒಂದು ದಿನಕ್ಕೆ ಅಟ್ಲೀಸ್ಟ್ 2 ಗಂಟೆ ಕಾಲ ಇದ್ದರೆ ಒಳ್ಳೆಯದು. ಅದ್ರ ಜೊತೆಗೇ ಅವರು ಕಂಪ್ಯೂಟರ್ ಅಥವಾ ಆನ್ಲೈನ್ ಕ್ಲಾಸಸ್ ಟೈಮಲ್ಲಿ ಕಂಪ್ಯೂಟರ್ನ ಅಟ್ಲೀಸ್ಟ್ ಒಂದು 14 ಇಂಚು ಅಂದರೆ ಕೈ ಇಷ್ಟು ಉದ್ದ ಇರೋಷ್ಟು ಇಟ್ಕೊಂಡ್ರೆ ವಾಸಿ. ಬೇರೆ ಟೈಮಲ್ಲಿ ಕೂಡ ಅವರು ಆನ್ಲೈನ್ ಕ್ಲಾಸಸ್ ನೋಡಬೇಕಾದ್ರೆ ಅಥವಾ ಓದಬೇಕಾದ್ರೆ, ಬರೀಬೇಕಾದ್ರೆ 20 ನಿಮಿಷಕ್ಕೊಮ್ಮೆ, ಇಲ್ಲ ಅಂದರೆ ಅರ್ಧ ಗಂಟೆಗೊಮ್ಮೆ, ಇಲ್ಲ ಅಂದರೆ ಒಂದು ಕ್ಲಾಸ್ ಮುಗಿದ ನಂತರ ಬ್ರೇಕ್ ತೊಗೋತಾರಲ್ಲ, ಆ ಬ್ರೇಕಿನ ಟೈಮಲ್ಲಿ ಅವರು ದೂರ ನೋಡಬೇಕು. ಕಣ್ಣಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ, ದೂರದ ನೋಡೋ ಥರ ಆಗುತ್ತೆ, ಮೈನಸ್ ಪವರ್ ಕೂಡ ತಡಿಬೋದು. ಇದೆಲ್ಲ ನೀವು ಮನೇಲಿ ಮಾಡುವಂಥದ್ದು. ನಾವು ಆಸ್ಪತ್ರೆಯಲ್ಲಿ ಏನು ಮಾಡ್ತೀವಿ? ಮಯೋಪಿಯಾ ಕ್ಲಿನಿಕ್ನಲ್ಲಿ ಕಣ್ಣಿಂದ ಅಳತೆ ಚೆಕ್ ಮಾಡ್ತೀವಿ, ಕಣ್ಣು ಕಬ್ಬು ಕುಡ್ಡೆಯ ಅಂತರ ಚೆಕ್ ಮಾಡ್ತೀವಿ. ಅದರಿಂದ ಮೈನಸ್ ಪವರ್ ಜಾಸ್ತಿ ಆಗ್ತಿದೆ ಅಂತ ನೋಡಿಬಿಟ್ಟು ಮುಂದೆ ಇನ್ನೆಷ್ಟು ಜಾಸ್ತಿ ಆಗ್ಬೋದಾ ಇಲ್ವಾ ಅಂತ ನೋಡಿ ಅದರ ಪ್ರಕಾರ ನಿಮಗೆ ಬೇರೆ ಆದಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಡ್ತೀವಿ. ಕನ್ನಡಕ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದರ ಜೊತೆಗೆ ಒಂದು ಡ್ರಾಪ್ಸ್ ಇದೆ. ಆ ಡ್ರಾಪ್ಸನ್ನು ಕೂಡ ನಾವು ನೋಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಅದರಿಂದ ಪ್ರಯೋಜನ ಆಗುತ್ತೆ ಅಂತ ಅಂದರೆ ಮಾತ್ರ ಕೊಡ್ತೀವಿ. ಇದನ್ನು ದಿನ ರಾತ್ರಿ ಹಾಕಬೇಕಾಗತ್ತೆ. ಅದನ್ನು ನಾವು ಹೇಳಿದಾದಮೇಲೆ ನಿಮ್ಮ ಮಕ್ಕಳಿಗೆ ಎಷ್ಟು ಹಾಕಬೇಕು ಆ ಥರ ಹಾಕಬೇಕಾಗತ್ತೆ. ಜೊತೆಗೆ ಬೇರೆ ಥರದ ಹಲವಾರು ಸ್ಪೆಷಲೈಸ್ಡ್ ಕಾಂಟ್ಯಾಕ್ಟ್ ಲೆನ್ಸಸ್ ಇದೆ, ಸ್ಪೆಷಲೈಸ್ಡ್ ಕನ್ನಡಕ ಇದೆ. ಅದು ಕೂಡ ನಾವು ಮಕ್ಕಳನ್ನ ಪದೇ 6 ತಿಂಗಳಿಗೊಂದ್ಸತಿ ನೋಡ್ತಾ ಮೈನಸ್ ಪವರ್ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಗೆ ಅನಿಸಿದ್ರೆ ಏನೇ ಮಾಡ್ಬೋದು ಅಂತ ನಾವು ಹೇಳ್ಕೊಡ್ತೀವಿ.
ಹೀಗೆ ನೀವು ನಿಮ್ಮ ಮಕ್ಕಳಿನ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿಡಿಸೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ, ನೀವು ನಮಗೆ ಸಹಾಯ ಮಾಡಬಹುದು. ಎಲ್ಲರೂ ಒಟ್ಟಿಗೆ ಸೇರಿ ಮಯೋಪಿಯಾ ಕರ್ವನ್ನು ಫ್ಲ್ಯಾಟನ್ ಮಾಡೋಣ. ನಿಮಗೆ ಯಾವುದೇ ಥರದ ಪ್ರಶ್ನೆಗಳಿದ್ದರೂ ಮಯೋಪಿಯಾ ಬಗ್ಗೆ, ದೂರದೃಷ್ಟಿ ಬಗ್ಗೆ, ಕನ್ನಡಕದ ಬಗ್ಗೆ ನಾರಾಯಣ ನೇತ್ರಾಲಯವನ್ನು ಸಂಪರ್ಕಿಸಬಹುದು. ಧನ್ಯವಾದ. ನಮಸ್ಕಾರ. ಶಿಕ್ಷಕರಾಗಿ ಮಕ್ಕಳ ಜೀವನದ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರು ಪ್ರಮುಖವಾದ ಪಾತ್ರ ವಹಿಸುತ್ತಾರೆ. ಒಬ್ಬ ಶಿಕ್ಷಕನಾಗಿ ನೀವು ಒಂದು ಮಗುವಿನ ಕಣ್ಣಿನ ಸಮಸ್ಯೆಯನ್ನು ಗಮನಿಸುವ ಮೊದಲ ವ್ಯಕ್ತಿ ಆಗಬಹುದು. ಉದಾಹರಣೆಗೆ, ಕಪ್ಪು ಹಲಗೆಯ ಮೇಲೆ ಬರೆದಿರುವುದನ್ನು ನಕಲು ಮಾಡಿಕೊಳ್ಳಲು ಕಷ್ಟಕರವಾಗುವುದು. ಸ್ಪಷ್ಟವಾಗಿ ನೋಡಲು ಕಣ್ರೆಪ್ಪೆಗಳನ್ನು ಕಿರಿದಾಗಿ ಮಾಡಿಕೊಂಡು ನೋಡುವುದು. ಚಿಕ್ಕ ಮಕ್ಕಳು ಹೊರಾಂಗಣ ಆಟಗಳನ್ನು ಆಡಲು ಆಸಕ್ತಿ ತೋರಿಸದೇ ಇರುವುದು. ಮಕ್ಕಳ ತಜ್ಞರಾಗಿ ಮಕ್ಕಳ ತಜ್ಞರು ಮಗುವಿನ ಮತ್ತು ಪೋಷಕರ ವಿಶ್ವಾಸವನ್ನು ಗಳಿಸುತ್ತಾರೆ. ಮಗುವಿಗೆ ಎದುರಾಗಬಹುದಾದ ಯಾವುದೇ ಸಮಸ್ಯೆಗೆ ಮೊದಲು ಸಂಪರ್ಕಿಸುತ್ತಾರೆ. ನಾವು ಒಟ್ಟಿಗೆ ಕೂಡಿಕೊಂಡು ಮಗುವಿನ ಕಣ್ಣಿನ ಆರೋಗ್ಯದಲ್ಲಿ ಹೇಗೆ ಬದಲಾವಣೆಗಳನ್ನು ತರಬಹುದು ಎಂಬುದನ್ನು ನೋಡೋಣ. ತಮ್ಮ ಕ್ಲಿನಿಕ್ನಲ್ಲಿ ಸರಳವಾದ ದೃಷ್ಟಿಯ ಚಾರ್ಟ್ ಹಾಕುವುದರಿಂದ ತಪಾಸಣೆಯ ಉಪಕರಣವಾಗಿ ಬಳಸಬಹುದು. ಸೂಕ್ತ ಸಮಯದಲ್ಲಿ, ಅಂದರೆ 1ನೇ, 3ನೇ ಮತ್ತು 5ನೇ ವಯಸ್ಸಿನಲ್ಲಿ ಕಣ್ಣಿನ ತಪಾಸಣೆಯಾದಲ್ಲಿ ಪ್ರಮುಖ ಕಣ್ಣಿನ ದೋಷಗಳನ್ನು ಪತ್ತೆ ಮಾಡಬಹುದು. ಪೋಷಕರಲ್ಲಿ ಸಮೀಪ ದೃಷ್ಟಿ ಮಯೋಪಿಯಾ ದೋಷವಿದ್ದಲ್ಲಿ ಚಿಕ್ಕ ವಯಸ್ಸಿನ, ಅಂದರೆ 4 ಅಥವಾ 5 ವರ್ಷದ ವಯಸ್ಸಿನ ಮಕ್ಕಳಲ್ಲೂ ಸಹ ಮಯೋಪಿಯಾ ವೃದ್ಧಿಸುವ ಸಾಧ್ಯತೆ ಇರುತ್ತದೆ.